ಡ್ಯಾಡ್, ಮಾಮ್ ತುಂಬಾ ಸಲ ಕಾಲ್ ಮಾಡಿದ್ದಾರೆ. ಯಾಕೆ ನೀವು ರಿಸೀವ್ ಮಾಡಲಿಲ್ಲ? ಹೌದಾ? ಓ, ನಾನು ಸೈಲೆಂಟ್ ಮೋಡ್ ಇಟ್ಬಿಟ್ಟಿದ್ದೀನಿ, ಅದಕ್ಕೆ ಗೊತ್ತಾಗಿಲ್ಲ. ಎಲ್ಲ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ? ನಮ್ಮ ಹಿಂದೆ ನೀವೇನೇ ನಡೆಸಿದ್ರು ಗೊತ್ತಾಗ್ಬಾರ್ದು ಅಂತನಾ? ಏನ್ ಹೇಳ್ತಿದೀಯ ರಾಜೇಶ್ವರಿ? ನಿನಗ್ ಗೊತ್ತಾಗ್ದಾಗೆ ಏನ್ ನಡ್ಸಕ್ಕಾಗತ್ತೆ? ಅಯ್ಯೋ ಪಾಪ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಾ ಚಂದ್ರು. ಆ ಕೆಲಸದವಳನ್ನ ಕೇಳಿದ್ರೆ ವಿಜಿ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ನೀವ್ ನೋಡಿದ್ರೆ ಫೋನ್ ಸೈಲೆಂಟ್ ಅಲ್ಲಿ ಇತ್ತು ಅಂತ ಹೇಳ್ತಾ ಇದ್ದೀರಾ. ಹೀಗ್ ಮಾಡಿ ನನ್ನನ್ನ ಏಮಾರ್ಸ್ಬೇಕು ಅಂತಿದ್ದೀರಾ? ನೋಡ್ ರಾಜೇಶ್ವರಿ, ಮಯೂರಿ ಎಲ್ಲಿ ಹೋಗಿದ್ದಾಳೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಫೋನ್ ಸೈಲೆಂಟ್ ಆಗಿದ್ದಂತೂ ಸತ್ಯ. ಅದನ್ನ ಹೇಳಿದ್ರೆ ನೀನೇನೇನೋ ಕೇಳ್ತಿದ್ಯಲ್ಲ, ಯಾಕೆ ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನೀವ್ ಇತ್ತೀಚೆಗೆ ನಡ್ಕೊಳ್ತಾ ಇರೋದು ನೋಡ್ತಾ ಇದ್ರೆ ನಂಬಿಕೆಗಿಂತ ಅನುಮಾನನೇ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಹೋಗ್ತೀನಿ ಅಂತ ಹೇಳಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಏನಿದ್ರ ಅರ್ಥ? ಹಿರಿಯ ಅಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಇನ್ನೆ ಮನೆ ಬಂದವಳು ಎಲ್ಲೆಲ್ಲೋ ಸುತ್ತಾಡೋದಕ್ಕೆ ಹೋಗ್ತಾಳೆ. ಇದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಅವಳು 24 ಗಂಟೆ ಮನೇಲೇ ಇರ್ತಾಳೆ. ಏನೋ ಆಗಾಗ ವಿಜಿನ್ ಮಾತಾಡ್ಸ್ಬೇಕು ಅಂತ ಹೊರಗೋಗಿರ್ತಾಳೆ. ಅತ್ತಪ್ಪ? ತಪ್ಪೇನು ಇಲ್ಲ ಡ್ಯಾಡ್. ವಿಜಿ ಮನೆಗೆ ಹೋಗೋದಕ್ಕೂ ಮುಂಚೆ ಹೇಳ್ಬಿಟ್ಟು ಹೋಗಕ್ಕೇನೋ. ಅವಳ ಮನೇಲಿ ಇಲ್ಲ ಅಂದ್ರೆ ಅವಳ ಮನೆ ಬಿಟ್ಟು ಹೋದ್ಲೋ ಏನೋ ಅಂತ ಆತಂಕ ಶುರುವಾಗತ್ತೆ. ಅಂದ್ರೆ ಹೋಗೋದಕ್ಕಿಂತ ಮುಂಚೆ ಹೇಳ್ಬಿಟ್ಟು ಹೋದ್ರೆ ನಾವು ಸಮಾಧಾನವಾಗಿ ಇರ್ತೀವಲ್ವಾ? ನೋಡಿ ಸಮಂತ, ಅವಳು ಈ ಮನೆ ಸೊಸೆ. ಅವಳಿಗೆ ಹೇಗಿರ್ಬೇಕು ಅನ್ನೋದು ಗೊತ್ತಿದೆ. ಎಲ್ಲಾನು ಕೇಳಿನೇ ಮಾಡ್ಬೇಕು ಅಂತ ಏನಿದೆ? ಏನೋ ಒಂದ್ಸಲ ಹಾಗೆ ಘಟನೆ ನಡೀತು ಅಂತಂದ್ರೆ ಪ್ರತಿ ಸಲನೂ ಅದೇ ಆಗತ್ತಾ? ಆತರ ಯೋಚನೆ ಮಾಡೋದೇ ತಪ್ಪು.